ಮಿತ್ರರಿಗೆ ಮತ್ತು ಚಿತ್ರರಂಗದ ಗಣ್ಯರಿಗೆ, ಹಿರಿಯರಿಗೆ, ಕಿರಿಯರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರ. ಸಂಜು ನಮ್ಮ ಯತಿರಾಜ್ ಅವರ ಇದು 2ನೇ ಸಿನಿಮಾ. ನಾನು ವರ್ಕ್ ಮಾಡ್ತಾ ಇರೋದು. ಫಸ್ಟು ಸತ್ಯಂ ಶಿವಮ್ ಅಂತ ಇಲ್ಲ, ಆ್ಯಕ್ಚುಲಿ ಇದು ಫಸ್ಟ್ ಮಾಡಿದ್ದು. ನಾವು ಇದು ಫಸ್ಟ್ ಮಾಡಿದ್ದು. ಎರಡು ಫೈಟು ಭಾಳ ಅದ್ಧೂರಿಯಾಗಿ ಮಾಡಿದ್ದೀನಿ. ಅಂದರೆ ಇದು ಲೊಕೇಶನ್ನೇ ಭಾಳ ಡಿಫ್ರೆಂಟಾಗಿ ಕೊಟ್ಟರು ನನಗೆ. ಅಂದರೆ ಒಂದು ಬಸ್ ಸ್ಟಾಪು, ನೈದಿಲೆನಾಡು ಬಸ್ ನಿಲ್ದಾಣ. ಕರೆಕ್ಟಾ? ನೈದಿಲೆನಾಡು ಬಸ್ ನಿಲ್ದಾಣ. ಒಂದು ಒಳ್ಳೆ ಮರಕೆರ ಪಕ್ಕದಲ್ಲಿ ಕೂರ್ಗಲ್ಲಿ ಬ್ಯೂಟಿಫುಲ್ ಲೊಕೇಶನ್. ಮೂರ್ನಾಡು ಸೂಪರ್ ಲೊಕೇಶನ್ನು. ನಾವು ಯಾವ ಬ್ಲಾಕ್ ಇಟ್ಟೂ ಎಕ್ಸ್ಟ್ರಾರ್ನರಿ ಇರ್ತದೆ. ಸೊ ಆ ಥರ ಒಂದು ಲೊಕೇಶನ್ ಕೊಟ್ಟಾಗ ನಾವು ಯೂಸ್ ಮಾಡ್ಕೊಳ್ಳೇಬೇಕು. ಖಂಡಿತ ನಾನು 360 ಡಿಗ್ರಿ ಎಲ್ಲ ಆ್ಯಂಗಲ್ಸ್ ಇಟ್ಟು ಆ ಲೊಕೇಶನ್ ಯೂಸ್ ಮಾಡಿ ಆ ಫೈಟ್ ಕಂಪೋಸ್ ಮಾಡಿದೆ. ಮನ್ವಿತ್ ಭಾಳ ಚೆನ್ನಾಗಿ ಮಾಡಿದ್ರು, ತುಂಬ ಚೆನ್ನಾಗಿ ಮಾಡಿದ್ರು. ಆ್ಯಕ್ಚುಲಿ ಭಾಳ ಖುಷಿ ಆಯಿತು. ನಾಗೇಶ್ ಅವರ ಕ್ಯಾಮ್ರಾ ಕೈ ಚಾಲಕ ಭಾಳನೇ ಚೆನ್ನಾಗಿತ್ತು. ನಾನು ಏನು ಅಂದ್ಕೊಂಡು ಅದೇ ರೀತಿ ಆ ಫೈಟ್ ಕಂಪೋಸ್ ಮಾಡೋಕ್ಕೆ ನನಗೆ ತುಂಬ ಹೆಲ್ಪ್ ಮಾಡ್ತಾರೆ ನಾಗೇಶ್. ಸೊ ಯತಿರಾಜ್ ಅವರು ಒಂದು ಶಿಸ್ತುಬದ್ಧವಾದಂಥ ಒಂದು ನಿರ್ದೇಶಕ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ನಾನು ಹಾರ್ಟ್ಲಿ ಹೇಳ್ತಾ ಇದ್ದೀನಿ. ಅವರ ಒಂದು ಡೈರೆಕ್ಷನಲ್ಲಿ ಭಾಳ ಶಿಸ್ತಿದೆ, ಪ್ಲ್ಯಾನಿಂಗ್ ತುಂಬ ಚೆನ್ನಾಗಿರುತ್ತೆ, ಎಲ್ಲೂ ಕನ್ಫ್ಯೂಷನ್ಸ್ ಇರಲ್ಲ. ಅವರ ಕೋ ಡೈರೆಕ್ಟ್ರು ಅರುಣ್ ಒಳ್ಳೆ ಸಾಥ್ ಅವ್ರಿಗೆ. ಇಡೀ ತಂಡ ಒಂದು ಒಳ್ಳೆ ಬೆನ್ನೆಲುಬಾಗಿ ನಮ್ಮ ನಿರ್ಮಾಪಕರು ಸಂತೋಷ್ ಭಾಳ ತುಂಬ ಚೆನ್ನಾಗಿ ಸಾಥ್ ಕೊಟ್ಟು ಈ ಒಂದು ಸಿನಿಮಾನ ಮಾಡೋದಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅವ್ರಿಗೂ ಭಾಳ ಒಳ್ಳೆಯದಾಗಲಿ. ಯತಿರಾಜ್ ಅವರು ಈ ಸಿನಿಮಾ ಸೂಪರ್ ಡೂಪರ್ ಹಿಟ್ಟಾಗಿ ನಿರ್ಮಾಪಕರು ಇನ್ನೂ ಹಲವಾರು ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಗೆ ಮಾಡಲಿ. ಅದೇ ರೀತಿ ನಮ್ಮ ಶ್ರಾವ್ಯ ಅವರು ಪಾತ್ರ ತುಂಬ ಚೆನ್ನಾಗಿದೆ. ಫೈಟಲ್ಲಿ ಅವರು ಇದ್ದರು. ಅವ್ರಿಗಿನ ಇವ್ರು ಕೂಡ ನಮ್ಮ ಸಂಗೀತ ಅವರು ಇವರೊಂದು ಫೈಟಲ್ಲಿದ್ದಾರೆ, ಅವರೊಂದು ಫೈಟಲ್ಲಿದ್ದಾರೆ. ಅಂದರೆ ಇಬ್ಬರು ಹೀರೋಯಿನ್ಸು ಒಂದೊಂದು ಫೈಟಲ್ಲಿ ಇದ್ದಾರೆ. ಭಾಳ ಖುಷಿ ಆಯಿತು. ಸಂಗೀತ ಅವ್ರು ಕೂಡ ಹೀರೋಯಿನ್ನು, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ನಮ್ಮ ವರ್ಕು ಖುಷಿಯಾಗಿ ಮಾಡಿದಾಗ ಭಾಳನೇ ಒಂದು ತೃಪ್ತಿ ಇರುತ್ತೆ. ಆ ತೃಪ್ತಿ ಈ ಸಿನಿಮಾದಲ್ಲಿ ನನಗಾಗಿದೆ. ಸಂಜು ಕನ್ನಡ ಕಲಾಭಿಮಾನಿಗಳು ಈ ಸಿನಿಮಾಗೆ ಪ್ರೋತ್ಸಾಹ ಕೊಟ್ಟು ಈ ಸಿನಿಮಾ ಯಶಸ್ವಿ ಮಾಡಲಿ ಅಂತ ಕೇಳ್ಕೊತ, ಮನ್ವಿತ್ ಒಳ್ಳೆ ನಾಯಕ ನಟನಾಗಿ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ಕೇಳ್ಕೊತ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ಅವಕಾಶ ನಾನು ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್.